ಉದ್ದವಾದ ಕೂದಲು ಯಾರಿಗೆ ತಾನೇ ಇಷ್ಟ ಇಲ್ಲ, ನನಗೂ ಇಷ್ಟನೇ. ಹೇರ್ ಫಾಲ್ ತುಂಬ ಆಗ್ತಾ ಇದೆ. ಅದಕ್ಕೆ ನಾನಿವತ್ತು ಒಂದು ವಿಶೇಷವಾದ ಒಂದು ಪೌಡರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಐರನ್ ಇದೆ, ಕ್ಯಾಲ್ಸಿಯಂ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ, ಗಟ್ ಹೆಲ್ತಿಗೂ ತುಂಬ ಒಳ್ಳೆಯದು. ಇದಕ್ಕೆ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟು ಬಾದಾಮ್ 1/4 ಬೌಲು, ಸೇಮ್ ಕ್ವಾಂಟಿಟಿ ಸನ್ಫ್ಲವರ್ ಸೀಡ್ಸು, 2 ಸ್ಪೂನ್ ಫ್ಲ್ಯಾಕ್ಸ್ ಸೀಡು, ಕಪ್ಪು ಎಳ್ಳು 2 ಸ್ಪೂನು, 2 ಸ್ಪೂನ್ ಮೆಂತೆ, ಹಾಗೆ ಒಂದು ಹಿಡಿ ಫುಲ್ ಕರಿಬೇವನ್ನು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಈ ಪೌಡರ್ ಮಾಡಲಿಕ್ಕೆ ನಾನು ಬಳಸಿರೋ ಇಂಗ್ರೀಡಿಯೆಂಟ್ಸು. ಇಲ್ಲಿ ನಾನು ಲೋ ಸಿಮ್ಮಲ್ಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹುರ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟು. ಮೊದಲು ಕರಿಬೇವನ್ನ ಹುರ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಒಂದು 2-3 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ, ಡ್ರೈ ಆಗುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಾದಾಮ್ ಮತ್ತು ಸನ್ಫ್ಲವರ್ ಸೀಡ್ಸ್. ಅದನ್ನು ಕೂಡ ಒಂದು 2-3 ನಿಮಿಷ ಕಡಿಮೆ ಉರಿ ಇಟ್ಕೊಂಡು ಹುರಿದ್ಕೊಳ್ತೀನಿ. ಯಾವಾಗಲೂ ನಾನು ಒಂದು ನ್ಯಾಚುರಲ್ ಸೋರ್ಸನ್ನೇ ಹುಡುಕ್ತೀನಿ. ಅಂದರೆ ಟಾಪಿಕಲ್ ಅಪ್ಲಿಕೇಶನ್ ಹೌದು ಬೇಕು ಇಲ್ಲ ಅಂತಲ್ಲ, ಆಯಿಲ್ ಅಪ್ಲೈ ಮಾಡ್ತೀನಿ, ನಾನು ಟೋನರ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ ಫುಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಸೊ ನಾನು ಯಾವಾಗಲೂ ಅದಕ್ಕೆ ಮೂಲ ಏನು, ಯಾವ ವೈಟಮಿನ್ಸ್ಗಳು ಬೇಕು ಅದ್ರ ಬಗ್ಗೆನೇ ಸ್ವಲ್ಪ ರಿಸರ್ಚ್ ಮಾಡಿ ಅದಕ್ಕೆ ತಕ್ಕ ಹಾಗೆ ನಾನು ರೆಡಿ ಮಾಡ್ಕೊಳ್ತೀನಿ. ಸೊ ಇಲ್ಲೀಗ ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ಹುರ್ಕೊಂಡಾಯಿತು. ಲೋ ಸಿಮ್ಮಲ್ಲೇ ನಿಧಾನವಾಗಿ ಒಂದು 10 ನಿಮಿಷದಲ್ಲಿ ಎಲ್ಲದೂ ಹುರ್ಕೊಂಡಾಗತ್ತೆ. ಸ್ವಲ್ಪ ಹೊತ್ತು ಇದನ್ನು ಆರ್ಲಿಕ್ಕೆ ಬಿಟ್ಟಿದೆ, ತಣ್ಣಗಾಗಿದೆ ಇವಾಗ. ಈಗ ಇದನ್ನು ಒಂದು ಸಣ್ಣ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಷ್ಟೆ. ನಾನಿಲ್ಲಿ ತಗೊಂಡಿರೋ ಕ್ವಾಂಟಿಟಿ 1 ವಾರ 10 ಡೇಸ್ ಹೀಗೆ ಬರುತ್ತೆ. ಇದರಲ್ಲಿ ನಾನು 1 ಸ್ಪೂನ್ ಅಷ್ಟೇ ಡೈಲಿ ಕನ್ಸ್ಯೂಮ್ ಮಾಡೋದು. ಒಂದು ಏರ್ ಟೈಟ್ ಜಾರಲ್ಲಿ ಹಾಕಿ ನಾವು ಔಟ್ಸೈಡು ಇಟ್ಕೋಬೋದು. ನಾನು ಆ್ಯಕ್ಚುಲಿ ಔಟ್ಸೈಡೇ ಇಟ್ಕೊಳ್ತೀನಿ. ಪೌಡರ್ ರೆಡಿ ಆಗಿದೆ. ಕರೆಕ್ಟು ಪೋರ್ಷನ್ಸಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೇಗ್ರೆನ್ಸು ತುಂಬ ಚೆನ್ನಾಗಿದೆ. ಸ್ವಲ್ಪ ಕಹಿ ಫೀಲ್ ಆಗುತ್ತೆ, ಕರಿಬೇವಿದೆಯಲ್ಲ ಸ್ವಲ್ಪನೇ ಸ್ವಲ್ಪ, ಬಟ್ ನಂಗೆ ಆ ಒಂದು ಟೇಸ್ಟ್ ಕೂಡ ತುಂಬ ಇಷ್ಟ ಆಯಿತು. ಒಂದು ಏರ್ ಟೈಟ್ ಜಾರಲ್ಲಿ ಹಾಕಿ ನಾನು ಎದುರಿಗೆ ಇಟ್ಕೊಳ್ತೀನಿ, ಸೊ ನೆನಪಾಗತ್ತೆ. ಇದನ್ನು ನಾನು ಬೆಸ್ಟ್ ಟೈಮ್ ತಗೊಳ್ಳೋದು ಮಿಡ್ ಮಾರ್ನಿಂಗ್ ಅಥವಾ ಮಿಡ್ ಈವ್ನಿಂಗ್, ಅಂದರೆ ಒಂದು 11-12 ಗಂಟೆ ಹಾಗೆ, ಇಲ್ಲಾಂದರೆ ಸಂಜೆ ಒಂದು 3-4 ಗಂಟೆ ಹಾಗೆ 1 ಸ್ಪೂನ್ ಇದನ್ನು ತಿಂದು ಬಿಸಿ ಬಿಸಿ ನೀರನ್ನ ಕುಡಿತೀನಿ. ಅಂದರೆ ಲೂಕ್ ವಾರ್ಮ್ ವಾಟರ್ಗಿಂತ ಸ್ವಲ್ಪ ಇನ್ನೂ ಚೂರು ಬಿಸಿ ನೀರು, ಈ ಪೌಡರ್ ತಿಂದು ನೀರು ಕುಡಿಯೋದು ಅಷ್ಟೇ. ಇದನ್ನು ಕನ್ಸ್ಯೂಮ್ ಮಾಡೋ ವಿಧಾನ ನಾನು ಅಡಾಪ್ಟ್ ಮಾಡ್ಕೊಂಡಿರೋದು. ವರ್ಕ್ ಆಗುತ್ತೆ ಚೆನ್ನಾಗೆ. ಮುಂಚೆನೂ ವರ್ಕ್ ಆಗಿದೆ. ಮಿಡ್ಲಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಕೊಂಡಾಗ ಗೊತ್ತಾಗತ್ತೆ ಅಲ್ಲ, ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಡೆಲ್ ಆಗುತ್ತೆ, ಆವಾಗ ಮತ್ತೆ ಆ್ಯಕ್ಟಿವ್ ಆಗೋದು. ಸೊ ಹೋಪ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.